ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮ ಗದ್ದೆ ಹತ್ರ ಬಂದಿದ್ದೆ ನಾನು. ಇವತ್ತಿನ ಒಂದು ಏನು ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಇದರಲ್ಲಿ ಫೋನ್ ನಂಬರಲ್ಲಿ ಸಂಖ್ಯೆಗಳು ರಿಪೀಟ್ ಆಗಬಾರ್ದು. ಯಾವ ಸಂಖ್ಯೆ ಅಂತ ಹೇಳಿದ್ರೆ ನಂಬರ್ ಒಂದು ತುಂಬ ಸಲ ರಿಪೀಟ್ ಆಗ್ತಾಯಿದ್ರೆ ನಿಮ್ಮ ತಂದೆ ಆರೋಗ್ಯದಲ್ಲಿ ಅಥವಾ ನಿಮ್ಮ ತಂದೆ ಆರೋಗ್ಯದಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಚಾನ್ಸ್ ಇರುತ್ತೆ ಜಾಸ್ತಿ. ಏನಪ್ಪ ನಂಬರಿಂದ ಹೇಗಾಗುತ್ತೆ ಅಂಥೇಳಿ, ನಂಬರಿಂದ ಎಲ್ಲನೂ ಆಗುತ್ತೆ. ನೀವು ನಾರ್ಮಲಾಗಿ ಉದಾಹರಣೆ ತೊಗೊಂಡಾಗ ನೋಡಿ, ಈಗ ನಿಮ್ಮ ಮಕ್ಕಳು ಡೇಟ್ ಆಫ್ ಬರ್ತ್ ಇರೋದೇ ಸಂಖ್ಯೆಗಳಿಂದ, ನಿಮ್ಮ ಡೇಟ್ ಆಫ್ ಬರ್ತ್ ಇರೋದು ಸಂಖ್ಯೆಗಳಿಂದ, ಅವ್ರ ಅಟೆಂಡೆನ್ಸ್ ಇರೋದು ಸಂಖ್ಯೆಗಳಿಂದ, ನಿಮ್ಮ ಸ್ಯಾಲ್ರಿ ಇರೋದು ಸಂಖ್ಯೆಗಳಿಂದ, ನೀವು ಎಣಿಸ್ತಿರಲ್ಲ ಹಣ, ಅದು ಕೂಡ ಸಂಖ್ಯೆಗಳಿಂದನೇ. ನಮ್ಮ ಯಾವುದೇ ದೇಶಕ್ಕೆ ಹೋದರೆ ಅದರ ಚದರ ವಿಸ್ತೀರ್ಣ ಎಲ್ಲ ನೋಡೋದು ಸಂಖ್ಯೆಗಳಿಂದನೇ. ಅಷ್ಟೇಕೆ ನೀವು ಅಮೇರಿಕಾದಲ್ಲಿ ಕೂಡ ಹೋದರೆ ಡಾಲರ್ಗಳು ಎಣಿಸ್ತಾ ಇರೋದು ಸಂಖ್ಯೆಗಳಿಂದನೇ. ಸೊ ನಂಬರ್ಗಳಿದ್ದರೆ ನಮಗೆ ರೆಸ್ಪೆಕ್ಟ್ ಜಾಸ್ತಿ ಎಲ್ಲ ನಮ್ಮ ರಿಲೇಟಿವ್ಗಳಲ್ಲಿ, ಅದು ಇರೋದು ಸಂಖ್ಯೆಗಳಿಂದನೇ. ಮತ್ತು ಯು ಎಸ್ಗೆ ಹೋದರೆ ನೀವು ನಂಬರ್ 13ನ ಯೂಸ್ ಮಾಡಲ್ಲ. ಯಾಕಂದರೆ ಆ ಸಂಖ್ಯೆ ತುಂಬ ಅದೃಷ್ಟ ತರಲ್ಲ ಅಂತ ಹೇಳ್ತಾರೆ. ನಾರ್ಮಲಾಗಿ ಆಧ್ಯಾತ್ಮಿಕವಾಗಿ ಅವ್ರು ಅದು ನಂಬ್ತಾರೆ. ಅದನ್ನ ನೀವು ಎಲ್ಲಾದರೂ ಹೋಟೆಲ್ಗಳಲ್ಲಿ ಹೋದರೆ ನಂಬರ್ 13 ಅಲ್ಲಿ ಇರಲ್ಲ. ಯಾಕಂತ ಹೇಳಿದ್ರೆ ಆ ನಂಬರ್ 13 ತೊಗೊಂಡ್ಬಿಟ್ರೆ ಏನಾದರೂ ಅವಘಡ ಆಗುತ್ತೆ ಅಂತೇಳಿ. ಒಂದು ಫಿಲ್ಮ್ ಕೂಡ ಇದೆ, ನಂಬರ್ 13 ಅಂತೇಳಿ, ಒಂದು ಲಾಡ್ಜ್ದು ಇದೆ, ಅದು ಹಾರರ್ ಮೂವಿ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ನಂಬರ್ 13ನ ಯಾಕೆ ಸೆಲೆಕ್ಟ್ ಮಾಡಲ್ಲ ಅಂಥೇಳಿ. ಸೊ ಹಾಗೆಯೇ ನಿಮ್ಮ ಮೊಬೈಲಲ್ಲಿ ನಂಬರ್ಗಳು ರಿಪೀಟ್ ಆದರೆ ಸಮಸ್ಯೆಗಳಾಗುತ್ತೆ. ಇವತ್ತು ನಾನೊಂದು 5,000 to 10,000 ನಿಮಗೆ ಪ್ರಾಫಿಟ್ ಬರುವಂಥ ಅಥವಾ ನಿಮಗೆ ಉಳಿಸುವಂಥ ಒಂದು ಟ್ರಿಕ್ನ ಹೇಳ್ಕೊಡ್ತೇನೆ. ನೀವು ನಂಬರ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದೋ ನಂಬರ್ ಕೂಡ ರಿಪೀಟ್ ಆಗಬಾರ್ದು. ಇದನ್ನು ಹೇಳಲಿಕ್ಕೆ 5,000 ತೊಗೋತಾರೆ. ಅವ್ರು ಅದನ್ನ ಹಿಂಗೆ ಎಲ್ಲ ತಿರುಗಿಸಿ ಹೇಳ್ತಾರೆ ಅಷ್ಟೇ. ನಾನೀಗ ಡೈರೆಕ್ಟಾಗಿ ಹೇಳ್ತಿದ್ದೇನೆ. ಸಂಖ್ಯಾಶಾಸ್ತ್ರದ್ದು ಯಾರಾದಿದ್ದರೆ ನಂಗೆ ಬೈಲಿಕ್ಕೆ ಹೋಗಬೇಡಿ. ಯಾವುದೇ ಸಂಖ್ಯೆಗಳ ರಿಪೀಟ್ ಆದರೆ ನಿಮಗೆ ಆ ಸಂಖ್ಯೆಗಳು ರಿಪೀಟ್ ಆಗಿರುತ್ತಲ್ಲ, ಅದರ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಂಬರ್ 1 ಬಂದ್ಬಿಟ್ಟು ಸೂರ್ಯ ಅಂದರೆ ತಂದೆ. ಅರ್ಥ ಆಯ್ತಾ? ಸೂರ್ಯ ಅಂದರೆ ತಂದೆ ಜಾಸ್ತಿ ರಿಪೀಟ್ ಆಗ್ತಾಯಿದ್ರೆ ಅಲ್ಲಿ ನಿಮಗೆ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ ಥರ ಅಂದರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಪದೇ ಆಸ್ಪತ್ರೆಗೆ ಹೋಗೋದಿರ್ಬೋದು, ಅಥವಾ ಮನೆಯಲ್ಲಿ ಅವ್ರದ್ದು ಇತ್ತೀಚೆಗೆ ಏನಾದರೂ ಆರೋಗ್ಯದಿಂದ ಡೆತ್ತೂ ಆಗಿರ್ಬೋದು. ಸನ್ನಿವೇಶಗಳು ಬಂದಿರುತ್ತೆ. ನೀವು ಕಮೆಂಟಲ್ಲಿ ಹಾಕಿ. ಸೊ ಹಾಗಾಗಿ ನಾ ಹೇಳೋದೇನಂತ ಹೇಳಿದ್ರೆ, ಈ ನಂಬರ್ಗಳು ಯಾವ ರಿಪೀಟ್ ಆದರೆ ಏನು ಸಮಸ್ಯೆಗಳು ಬರುತ್ತೆ ಅಂತೇಳಿ ಮುಂದಿನ ಸಾರಿ ವೀಡಿಯೋಗಳನ್ನ ಹೇಳ್ತೇನೆ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂತೇಳಿ. ನೋಡಿ, ಅದೇ ಈಗ ಯಾವುದೇ ನಂಬರ್ಗಳನ್ನ ತೊಗೊಳ್ತಾ ಇದ್ದರೆ ನಂಬರ್ಗಳನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವ ನಂಬರ್ಗಳು ಬಂದರೆ ಯಾವ ಥರ ಸಮಸ್ಯೆಗಳು ಬರುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಈಗ ಬಣ್ಣಗಳ ಸಂಖ್ಯಾಶಾಸ್ತ್ರ ಮತ್ತು ಬಣ್ಣಗಳ ಚಿಕಿತ್ಸೆ ಎರಡೂ ಕೂಡ ಫ್ರೀ ಮಾಡಿದ್ದೇವೆ ಆಯುಷ್ ಮಂಡಲಮಲ್ಲಿ. ಈ ಒಂದು ಅಪ್ಡೇಟ್ಗಳನ್ನ ಬೇಕಾಗಿದ್ದಲ್ಲಿ ಈ ಸೈಂಟಿಫಿಕ್ಕಾಗಿ ಹೇಗಿದು ಈಗ ನೋಡಿ, 5 ನಿಮಿಷದಲ್ಲಿ ಹೇಳಲಿಕ್ಕಾಗಲ್ಲ ನಿಮಗೆ. 5 ನಿಮಿಷದಲ್ಲಿ ಎಲ್ಲ ಹೇಳಲಿಕ್ಕಾಗಲ್ಲ. ಒಂದು 5 ನಿಮಿಷದಲ್ಲಿ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಮೇಲ್ಗಡೆದು ಲೇಯರ್ ಹೇಳ್ಬೋದು ಅಷ್ಟೇ. ಒಳಗಡೆ ಏನೇನು ಗೊತ್ತಾಗಲ್ಲ. ಸೊ ಒಳಗಡೆ ಇರೋದು ನಿಮಗೆ ಅರ್ಥ ಆಗಬೇಕಂತ ಹೇಳಿದ್ರೆ, ಪ್ರತಿದಿನ 2 ಗಂಟೆ ಕ್ಲಾಸು, 10 ದಿವಸ ಕ್ಲಾಸ್ ಇದೆ. ಈಗ ಆಲ್ರೆಡಿ 3 ಕ್ಲಾಸ್ ಆಗಿದೆ. ಫ್ರೀ ಇರೋದು ಹೇಳ್ತಿರೋದು ನಾನು. ಅದಕ್ಕೆ 3,000 5,000 ಚಾರ್ಜ್ ಮಾಡ್ತಾಯಿದ್ವಿ. ಈ ಸಾರಿ ಎಲ್ಲರಿಗೂ ಫ್ರೀ ಕೊಟ್ಟಿದ್ದೆ ಬಣ್ಣಗಳ ಸಂಖ್ಯಾಶಾಸ್ತ್ರ. ಅದನ್ನ ನೀವು ಕಲೀರಿ. ಗೊತ್ತಾಗುತ್ತೆ ಬಣ್ಣಗಳು ನಮ್ಮ ಲೈಫಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಸಂಖ್ಯೆಗಳು ನಮ್ಮಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಸೊ ಅದನ್ನ ಅರ್ಥಕೊಂಡಾಗ ನಿಮ್ಮ ಮನೆಯಲ್ಲಿ ಒಂದು ಚೇಂಜಸ್ಗಳನ್ನ ಕಾಣ್ಬೋದು. ಇಲ್ಲ ನಾವು 5,000 10,000 ಕೊಟ್ಟು ಸಂಖ್ಯಾಶಾಸ್ತ್ರ ಹತ್ರ ಹೋಗಿ ನಾವು ಅದನ್ನು ಪೇಮೆಂಟ್ ಮಾಡಿಯೇ ಕನ್ಸಲ್ಟೇಷನ್ ತೊಗೋತೆ ಅಂತ ಹೇಳಿದ್ರೆ ನೀವು ತೊಗೊಳ್ಬೋದು. ನಾವೇನು ಕನ್ಸಲ್ಟೇಷನ್ ಕೊಡಲ್ಲ. ನಾವು ಬರೀ ಜ್ಞಾನವನ್ನು, ಅದರ ಹಿಂದಿರೋ ವಿಜ್ಞಾನವನ್ನು ನಿಮ್ಗೆ ಕೊಡ್ತಾ ಇರೋದು, ಅದು ಉಚಿತವಾಗಿ. ಸೊ ವಾಟ್ಸಪ್ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ, ಅಪ್ಡೇಟ್ ಇರುತ್ತೆ. ಆಯುಷ್ ಮಂಡಲಂ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಬರುತ್ತೆ. ಅಲ್ಲಿ ನಮ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ, ಈ ವಿಡಿಯೋಗಳು ಸಿಗುತ್ತೆ. ನೀವು ಅದನ್ನ ಉಚಿತವಾಗಿ ನೋಡ್ಕೊಳ್ಬೋದು. ನೋಡಿ ನಮ್ಮ ಕಮೆಂಟ್ ಹಾಕಿ. ಮತ್ತು ನಿಮ್ಮ ತಂದೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದ್ದರೆ ನನಗೆ ಇಲ್ಲಿ ಕಮೆಂಟಲ್ಲಿ ಹಾಕಿ. ಮತ್ತು ನಮ್ಗೆ ಹೇಳಿದೆ ನೋಡಿ ಟ್ರಿಕ್ಕು, 5,000 ರೂಪಾಯಿ ಟ್ರಿಕ್ಕು ಉಳಿಸುವಂಥದ್ದು. ಏನು ಹೇಳಿ, ಯಾವುದೇ ಸಂಖ್ಯೆಗಳನ್ನ ತೊಗೊಳ್ಬೇಕಾದ್ರೆ ರಿಪಿಟೇಷನ್ ಆಗಿರಬಾರ್ದು ಅಷ್ಟೇ. ರಿಪೀಟ್ ಆಗಲ್ಲ ಯಾರೋ ನಂಬರ್ನ ತೊಗೊಳ್ಳಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಧನ್ಯವಾದ. ಪೋಯಾ